ಅಂದರೆ ಹೇಳುವಂಥದ್ದು ಈ ಒಂದು ಏನು ನಿವೇಶನಗಳು ನೀಡಲಾಗಿದೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿದೆ, ಅಧಿಕಾರಿಗಳ ಒಂದು ಮಿಸ್ಟೇಕ್ಸ್ಗಳು ಇಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಆಗಲಿ ಅವರ ಪತ್ನಿ ಪಾರ್ವತಿಯವರ ಪಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ. ಸರ್, ಅಧಿಕಾರಿಗಳು ಸುಮ್ಮನೆ ಯಾಕೆ ತಪ್ಪು ಮಾಡ್ತಾರೆ ಸರ್? ಬೇರೆ ಪ್ರಕರಣದಲ್ಲಿ ಅಂದರೆ ಬೇರೆ ಜಮೀನು ವಿಚಾರ ಸಂಬಂಧಪಟ್ಟಾಗೆ ಈ ತಪ್ಪು ಮಾಡಿದಂಥ ಅಧಿಕಾರಿಗಳು ಇವರ ಜಮೀನಿಗೆ ಸಂಬಂಧಪಟ್ಟ ತಪ್ಪು ಮಾಡ್ತಾರೆ ಅಂತಂದರೆ ಅಲ್ಲಿ ಸ್ಪಷ್ಟ ಆಗೋದಾದ್ರೆ ಅವ್ರ ಪ್ರಭಾವ ಬೀರಿದೆ ಅಂತೇಳಿ. ಸೊ ಎಲ್ಲ ಪ್ರಕರಣಗಳು ಕೂಡ ಅಧಿಕಾರ ರೀತಿ ತಪ್ಪು ಮಾಡಿದ್ರೆ ಅಧಿಕಾರಿಗಳು ತಪ್ಪು ಅಂತ ಹೇಳ್ಬೋದು. ಆದರೆ ಇವರ ಪ್ರಕರಣದಲ್ಲಿ ಮಾತ್ರ ಈ ರೀತಿ ನಡ್ಕೊಂಡಿರೋ ಅಂದಾಗ ಸ್ಪಷ್ಟ ಗೊತ್ತಾಗುತ್ತೆ ಇವರ ಒಂದು ಪ್ರಭಾವದಲ್ಲಿ ಅಧಿಕಾರಿಗಳು ಈ ರೀತಿ ನಡ್ಕೊಂಡಿದೆ ಅಂತೇಳಿ. ಸೊ ಕಾನೂನಲ್ಲಿ ಸಾಕ್ಷಿಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು, ಅದನ್ನು ಹೇಗೆ ಪರಿಗಣಿಸಬೇಕು ಅನ್ನೋದು ಮುಖ್ಯವಾಗುತ್ತೆ ಇಲ್ಲಿ. ಸೊ ಹಾಗಾಗಿ ಸಾಕ್ಷಿಗಳನ್ನ ಸೂಕ್ಷ್ಮ ವಿಶ್ಲೇಷಣೆ ಒಳಪಡಿಸ್ಬೇಕು. ಮತ್ತು ಇಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14 ಸ್ಪಷ್ಟವಾಗಿ ಹೇಳುತ್ತೆ, ವ್ಯಕ್ತಿಯ ಸಹಜ ಮಾತುಗಳು ಕೂಡ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ. ಹಾಗಾಗಿ ಆ ಒಂದು ಅಧಿಕಾರಿಗಳ ಒಂದು ಮಾತು, ಅವರ ವರ್ತನೆಗಳು, ಅವ್ರ ಕೃತ್ಯಗಳು, ಆ ಸಂದರ್ಭದಲ್ಲಿ ಇವರ ಒಂದು ಅಧಿಕಾರದ ಪಾತ್ರ ಇವೆಲ್ಲ ಸೂಕ್ಷ್ಮ ಗಮನಿಸಿದಾಗ ಇವರ ಪ್ರಭಾವದಿಂದಲೇ ಇಲ್ಲಿ ಅಪರಾಧ ಕೃತ್ಯ ಸ್ಪಷ್ಟವಾಗಿ ಕಂಡುಬರುತ್ತೆ. ಈಗ ಇಡಿ ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿತ್ತು. ಅವರು ಸಹ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ರು, ಜೊತೆಗೆ ಒಂದು ಪತ್ರಿಕಾ ಪ್ರಕಟಣೆ ಸಹ ನೀಡಿದ್ರು. ಇದೆಲ್ಲ ಇದ್ರೂ ಸಹ ಲೋಕಾಯುಕ್ತ ಈ ರೀತಿ ಕ್ಲೀನ್ ಚೀಟ್ ಕೊಟ್ಟಿದ್ದಲ್ಲ, ಶಾಕ್ ತಮ್ಗನ್ಸಲ್ವಾ ಅಂತ? ಸರ್, ಇಲ್ಲ ಸರ್. ಯಾಕೆಂತಂದರೆ ನಮ್ಮ ಅಧಿಕಾರಿಗಳ ಬಂಡತನ, ಒಂದು ಕರ್ತವ್ಯ ಲೋಪ ಮತ್ತು ಅವರಿಗೆ ಆತ್ಮಸಾಕ್ಷಿ ಇಲ್ತಾರಂಥದ್ದು ಎಲ್ಲ ನೋಡಿ ನನಗೆ ಸಾಕಾಗ್ಬಿಟ್ಟಿದೆ. ಹಾಗಾಗಿ ಅಧಿಕಾರಿಗಳು ವಿಚಾರದಲ್ಲಿ ನಾನು ಆಘಾತಕ್ಕೊಳಗಾಗಲಿ ಅಥವಾ ನೋವು ಅನುಭವಿಸೋದಾಗಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಕೂಡ ಸಹಜವಾಗಿ ಪರಿಗಣಿಸ್ಕೊಂಡು ಹೋಗ್ತಾರೆ. ಸೊ ಅವ್ರು ಏನು ಮತ್ತು ಇನ್ನೊಂದು ಏನಂದರೆ ಸರ್, ಯಾವುದೇ ತನಿಖಾಧಿಕಾರಿ ಏನೇ ಸುಳ್ಳು ವರದಿ ಕೊಟ್ಟರು ಕೂಡ ಸೊ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನು ಮಾನ್ಯನೆಲ್ಲ ಗಮನಕ್ಕೆ ತಂದು ಅವರಿಗೆ ಶಿಕ್ಷೆ ಕೊಡಿಸ್ಕೊಂಡು ಎಲ್ಲ ಅವಕಾಶಗಳು ನನಗೆ ಇದ್ದೇ ಇದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಈಗಾಗಲೇ ಹೇಳಿದಾಗ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಪ್ರಭಾವಕ್ಕೊಳಗಾಗಿ ತಮ್ಮ ಆತ್ಮಸಾಕ್ಷಿನ ಮಾರ್ಕೊಳ್ತಾರೆ, ಇವೆಲ್ಲ ನನ್ನ ಹತ್ರ ಇರೋಂಥ ಸಾಕ್ಷ್ಯಗಳು. ಮತ್ತು ನನ್ನ ಇರೋ ಸಾಕ್ಷ್ಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಏನು ತಪ್ಪಿತಸ್ಥರಿದ್ದಾರೆ ಸಿದ್ದರಾಮಯ್ಯ ಆಗಲಿ, ಅವ್ರ ಪತ್ನಿ ಆಗಲಿ ಅಥವಾ ಅವ್ರ ಕುಟುಂಬ ಆಗಲಿ, ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ನನಗೆ ಶಕ್ತಿ ಅಂತ ಆಗಿದ್ದೇನೆ ಅಂತ ನನ್ನ ನಂಬಿಕೆ ನನಗಿದೆ. ಈಗ ಈ ಒಂದು ವರದಿ ಏನಿದೆ ಇದು ತನಿಖೆ ಪೂರ್ಣ ಆಗಿದೆ, ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋದು ಬಾಕಿ ಇದೆ. ಈಗ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಲೋಕಾಯುಕ್ತರು ಮಾಡ್ತಾರೆ. ಅದೇ ಸರ್, ಅವರು ಸಲ್ಲಿಸಿದ್ರೆ ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿ ಈ ಪ್ರಕರಣನ ಕೂಡಲೇ CBI ವಹಿಸೋದಕ್ಕೆ ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಸ್ವತಃ ಸಿದ್ದರಾಮಯ್ಯ, ನಾವಲ್ಲ ಸರ್, ಸ್ವತಃ ಸಿದ್ದರಾಮಯ್ಯರೇ ತಮ್ಮ ಅಧಿಕಾರಾವಧಿಯಲ್ಲಿ ತಾವು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಅಧಿಕಾರ ಇದ್ದೆ ಆ ಸಮಯದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟ ಏನೇನು ಪ್ರಕ್ರಿಯೆ ನಡೆದ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಸೊ ಅಲ್ಲಿ ಸಿದ್ದರಾಮಯ್ಯ ಪಾತ್ರ ಎಷ್ಟು ಮಟ್ಟಿಗಿದೆ ಅಂತೇಳಿ. ಸೊ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಕೂಡಲೇ ಈ ಪ್ರಕರಣನ CBI ವಹಿಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇದೆ.